ಅಧಿಕಾರಕ್ಕೆ ಬಂದ್ರೆ ಬಜರಂಗ ದಳನ ಬಲಿ ಹಾಕ್ತೀವಿ ಅನ್ನೋ ಶಪಥ ಮಾಡಿದೆ. ಬಿಜೆಪಿಯವರು ಜೈ ಬಜರಂಗ ಬಲಿ ಅಂತ ರಾಜ್ಯಾದ್ಯಂತ ಹನುಮ ಚಾಲೀಸ ಪಠಿಸುತ್ತಿದ್ದಾರೆ. ದೇವರನ್ನೂ ಬಿಡದ ಈ ಎಲೆಕ್ಷನ್ ಅಖಾಡದಲ್ಲಿ ಇವತ್ತು ಮತ್ತೆ ಕಿಚ್ಚು ಹಚ್ಚಿದ್ದು ಡಿಕೆ ಶಿವಕುಮಾರ್ ಹೇಳಿಕೆ. ಕಾನೂನಿನ ವ್ಯವಸ್ಥೆನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಯಾವುದೇ ಸಂಘಟನೆಗಳನ್ನು ಬ್ಯಾನ್ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇರಲ್ಲ. ಆದರೂ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಬಜರಂಗ ದಳ ಬ್ಯಾನ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದೆ. ಕಾಂಗ್ರೆಸ್ನ ಭರವಸೆ ಹುಸಿಯಾಗಲ್ಲ ಅಂತ ಡಿಕೆ ಶಿವಕುಮಾರ್ ಪದೇ ಪದೇ ಬಜರಂಗ ದಳ ನಿಷೇಧದ ಭರವಸೆಯನ್ನ ಸಮರ್ಥಿಸಿಕೊಂಡರು. ಬಜರಂಗ ದಳಕ್ಕೆ ನಿಷೇಧ ಹೇರುತ್ತೇವೆ ಅಂತಿರೋ ಡಿಕೆಶಿ ಇಂದು ಚಾಮುಂಡೇಶ್ವರಿ ದರ್ಶನ ಪಡೆದರು. ಜೊತೆಗೆ ಆಂಜನೇಯನಿಗೂ ಪೂಜೆ ಸಲ್ಲಿಸಿ ಅಂಜನಾದ್ರಿ ಅಭಿವೃದ್ಧಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟರು. ನಾವು ಏನು ನಮ್ಮ ಮ್ಯಾನಿಫೆಸ್ಟೋಲ್ಲಿ ಏನು ಹೇಳಿದ್ದೀವಿ, ಏನಿದೆ ಅದನ್ನ ಕ್ಲೀನಾಗಿ ಲೈನಾಗಿ ನೋಡಿ. ಶಾಂತಿಯ ಭಂಗ ಯಾರು ಕೆಡಿಸ್ತಾರೆ ಅವ್ರಿಗೆ ಅನ್ವಯಿಸ್ತದೆ. ನಾವು ಆಂಜನೇಯನ ಭಕ್ತರು. ಪ್ರೈಮ್ ಮಿನಿಸ್ಟರ್ ಅಂತವರು ನಾವು ಶಾಂತಿ ತೋಟ ಕದಲಬಾರದು, ಇಲ್ಲಿ ಸೌಹಾರ್ದತೆ ಇರಬೇಕು, ಇದು ನಮ್ಮ ಚಿಂತನೆ. ಯಾಕೆ ಅವ್ರು ಗಾಬರಿ ಮಾಡ್ಕೊಳ್ತಾ ಇದ್ದಾರೆ? ಬಜರಂಗ್ ದಳ್ಗೂ ಹನುಮಂತಂಗೂ ಏನು ವ್ಯತ್ಯಾಸ? ಹನುಮಂತನೇ ಬೇರೆ, ಬಜರಂಗ್ ದಳನೇ ಬೇರೆ. ಇಟ್ ಇಸ್ ಔಟ್. ಬಜರಂಗ ದಳ ಬಲಿ ಹಾಕ್ತೀವಿ ಅನ್ನೋ ಡಿಕೆ ಶಿವಕುಮಾರ್ ಹೇಳಿಕೆ ಕೇಳಿ ಸುಮ್ಮನಾಗ್ಲಿಲ್ಲ ಕಮಲ ಕಲಿಗಳು. ರಾಜ್ಯದ ಮೂಲೆ ಮೂಲೆಯಲ್ಲಿ ಬಜರಂಗ ಬಲಿ ಮುಂದೆ ಕೂತು ಹನುಮಾನ್ ಚಾಲೀಸ ಪಠಿಸಿದ್ರು. ಕಮಲ ಕಲಿಗಳ ಜೊತೆ ಬಜರಂಗ ದಳ ಮತ್ತು ವಿಎಚ್ಪಿ ಮುಖಂಡರು, ಕಾರ್ಯಕರ್ತರು, ಹಿಂದೂ ಸಂಘಟನೆಗಳು ಕೂಡ ಚಾಲೀಸ ಪಠಿಸಿದ್ರು. ಇನ್ನು ಬೆಂಗಳೂರಿನ ಮೈಸೂರು ರಸ್ತೆಯ ಗಾಳಿ ಆಂಜನೇಯ ದೇವಸ್ಥಾನದ ಬಳಿ ಚಕ್ರವರ್ತಿ ಸೂಲಿಬೆಲೆ ಟೀಮ್ ಬಂತು. ಆದ್ರೆ ದೇವಸ್ಥಾನ ಆಡಳಿತ ಮಂಡಳಿಯವರು ಬಾಗಿಲು ಹಾಕಿದ್ರು. ಆಗ ದೇಗುಲದ ಹೊರಗೆ ಹನುಮ ಮೂರ್ತಿ ಬಳಿ ಕೂತು ಹನುಮಾನ್ ಚಾಲೀಸ ಪಠಿಸಿದ್ರು. ಉತ್ತರಹಳ್ಳಿ ಹನುಮ ದೇಗುಲದಲ್ಲಿ ಹಿಂದೂ ಕಾರ್ಯಕರ್ತರು, ಮಲ್ಲೇಶ್ವರಂನ ರಾಮ ಮಂದಿರದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹನುಮಾನ್ ಚಾಲೀಸವನ್ನ ಪಠಿಸಿ ಕೈಗೆ ತಿರುಗೇಟು ಕೊಟ್ರು. ಇತ್ತ ಉಡುಪಿ, ದಾವಣಗೆರೆ, ಚಿಕ್ಕಮಗಳೂರಿನಲ್ಲೂ ಕೂಡ ಬಜರಂಗ ದಳ ಬ್ಯಾನ್ ಭರವಸೆ ವಿರುದ್ಧ ಹನುಮಾನ್ ಚಾಲೀಸ ಪಠಿಸಿ ಪ್ರತಿಭಟನೆ ವ್ಯಕ್ತವಾಯಿತು. ಕಲಬುರಗಿ, ಕೊಪ್ಪಳ, ಚಾಮರಾಜನಗರ, ರಾಮನಗರದಲ್ಲೂ ಕೂಡ ರಾಮಭಂಟ ಹನುಮನ ಇತಿಹಾಸ ಸಾರುವ 40 ಗದ್ಯಗಳನ್ನ ಗಟ್ಟಿ ಧ್ವನಿಯಲ್ಲಿ ಹೇಳೋ ಮೂಲಕ ಪ್ರತಿಭಟನೆ ವ್ಯಕ್ತಪಡಿಸಿತು ಕೇಸರಿ ಟೀಮ್. ಕಾಂಗ್ರೆಸ್ ಅವರು ಬಜರಂಗ ದಳವನ್ನ ನಿಷೇಧ ಮಾಡುವಂತ ಪ್ರಣಾಳಿಕೆ ತಂದ್ರು. ಹನುಮಾನ್ ಚಾಲೀಸವನ್ನ ಇವತ್ತು ಪಠಣ ಮಾಡಿ ಕಾಂಗ್ರೆಸ್ಸರಿಗೆ ಒಂದು ಸವಾಲನ್ನು ಕೊಟ್ಟಿದ್ದೀವಿ. ಇವತ್ತು ಚುನಾವಣಾ ರಾಜಕೀಯಕ್ಕಾಗಿ ಕುರ್ಚಿ ಉಳಿಸುವುದಕ್ಕಾಗಿ ಎಸ್ಡಿಪಿಐ ಅನ್ನ ಖುಷಿ ಪಡಿಸುವುದಕ್ಕಾಗಿ ಬಜರಂಗ ದಳದ ನಿಷೇಧದ ಮಾತಾಡಿದ್ರಿ. ಇದಕ್ಕೆ ನಾವು ಸುಮ್ಮನೆ ಕೂರೋರಲ್ಲ. ಹಿಂದುತ್ವ ವಿರೋಧಿ ಚಿಂತನೆಗಳನ್ನೇ ಪೋಷಿಸಿಕೊಂಡು ಬಂದಿರುವಂತಹ ಕಾಂಗ್ರೆಸ್ ಇವತ್ತಿಗೂ ಕೂಡ ಬಜರಂಗ ದಳವನ್ನ ಬ್ಯಾನ್ ಮಾಡ್ತೀನಿ ಅಂತ ಹೇಳೋದ್ರ ಮೂಲಕ, ಹೀಗಾಗಿ ನಾವು ಇವರ ಪ್ರಣಾಳಿಕೆಯಲ್ಲಿರುವಂತಹ ಈ ವಿಚಾರಕ್ಕೆ ಶುದ್ಧ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇವತ್ತು ನಾವು ಹನುಮಾನ್ ಚಾಲೀಸನ್ನು ಪಠಣ ಮಾಡಬೇಕು ಮಾಡಿ ಅಂತ ಹೇಳಿದ್ರು. ಅದಾದ ನಂತರ ಇಲ್ಲಿಯ ಲೋಕಲ್ ಎಂಎಲ್ಎ ಆದ ಎಂ ಕೃಷ್ಣಪ್ಪ ಅವರಿಗೆ ನಿಮ್ಮ ಒಂದು ಫೋನ್ ಕರೆ ಬಂದಾದ್ಮೇಲೆ ಇವತ್ತು ದೇವಸ್ಥಾನ ಬಂದ್ ಮಾಡಿದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆ ಬಿಜೆಪಿ ನಾಯಕರ ಕಣ್ಣನ್ನ ಕೆಂಪಾಗಿಸಿದೆ. ಅದರಲ್ಲೂ ಮಾಜಿ ಡಿಸಿಎಂ ಈಶ್ವರಪ್ಪ ಅಂತೂ ಇದು ಮುಸ್ಲಿಂ ಲೀಗ್ ಮ್ಯಾನಿಫೆಸ್ಟೋ ಅಂತ ವೇದಿಕೆಯಲ್ಲೇ ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಸುಟ್ಟು ಆಕ್ರೋಶವನ್ನ ಹೊರಹಾಕಿದ್ರು. ಈ ಕಾಂಗ್ರೆಸ್ನವರು ಹುಚ್ಚುಚ್ಚರ ತರ ಆಡ್ತಿದ್ದಾರೆ, ಅವರಿಗೆ ಜನರೇ ಪಾಠ ಕಲಿಸ್ತಾರೆ ಅಂತ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹರಿಹಾಯ್ದಿದ್ದಾರೆ. ಬಜರಂಗ ದಳ ಬ್ಯಾನ್ ಪ್ರಸ್ತಾಪ ಮಾಡಿರೋ ಕಾಂಗ್ರೆಸ್ನ ಖರ್ಗೆ, ಡಿಕೆಶಿ, ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಚುನಾವಣಾ ಆಯೋಗ ಮತ್ತು ಡಿಜಿಗೆ ದೂರು ನೀಡಿದೆ. 75 ವರ್ಷಗಳಲ್ಲಿ 60-65 ವರ್ಷಕ್ಕಿಂತಲೂ ಹೆಚ್ಚು ಕಾಲ ಆಡಳಿತ ಮಾಡಿದಂತ ನೀವು ಹಿಂದೂಗಳಿಗೆ ಏನೂ ಮಾಡಿಲ್ಲ. ಆದ್ರೆ ನಿಮ್ಮ ಅಧಿಕಾರ ಬಂದಂತ ಸಂದರ್ಭದಲ್ಲಿ ಧರ್ಮವನ್ನ ಅನವಶ್ಯಕವಾಗಿ ಎಳೆದು ತರ್ತಾ ಇರುವಂತಹ ರಾಜ್ಯಕ್ಕೆ ಇದನ್ನು ನಾವು ಖಡಾಖಂಡಿತವಾಗಿ ಖಂಡಿಸ್ತೀವಿ ಮತ್ತು ನಾವು ಬಜರಂಗ ದಳ ಜೊತೆಗೆ ಗಟ್ಟಿಯಾಗಿ ನಿಲ್ತೀವಿ. ಮೊಹಮ್ಮದ್ ಅಲಿ ಜಿನ್ನಾ ಪ್ರಣಾಳಿಕೆ ಆಗಿದೆ. ಇದು ಕಾಂಗ್ರೆಸ್ ಚುನಾವಣಾ ಪ್ರಣಾಳಿಕೆ ಇದಲ್ಲ, ಮುಸ್ಲಿಂ ಲೀಗಿನ ಚುನಾವಣಾ ಪ್ರಣಾಳಿಕೆ ಇದು. ಬಜರಂಗ ದಳವನ್ನ ಬ್ಯಾನ್ ಮಾಡ್ತೀನಿ ಅನ್ನೋಷ್ಟು ಧೈರ್ಯ ಈ ಕಾಂಗ್ರೆಸ್ನ ಹೆಂಗ್ ಬಂತು? ಈ ಚುನಾವಣಾ ಪ್ರಣಾಳಿಕೆನ ನಿಮ್ಮೆದುರಿಗೇನೆ ಇದನ್ನ ಸುಟ್ಟಾಕ್ತೀನಿ ನಾನು. ಏನು ಬಜರಂಗ ದಳವನ್ನ ಬ್ಯಾನ್ ಮಾಡ್ತೇವೆ ಅಂತ ಹೇಳಿ ಕಾಂಗ್ರೆಸ್ನವರು ಮೂರ್ಖತನ ಮಾಡಿದ್ದಾರೆ. ಆ ಒಂದು ಹೇಳಿಕೆಯನ್ನು ನಾನು ಖಂಡಿಸ್ತೇನೆ. ಬಜರಂಗ ದಳ ಬ್ಯಾನ್ ಮಾಡೋಕ್ಕೆ ಯಾವನಿಂದೂ ಸಾಧ್ಯ ಇಲ್ಲ. ಆದರೂ ಹುಚ್ಚುಚ್ಚಾಗಿ ಮಾತನಾಡೋದು ಕಾಂಗ್ರೆಸ್ನವರದ್ದು ಒಂದು ಸ್ವಭಾವ ಆಗಿದೆ. ಇದಕ್ಕೆ ತಕ್ಕ ಪಾಠವನ್ನು ಜನ ಕಲಿಸ್ತಾರೆ.
ಇದೇ ಭಜರಂಗಿ ಅಸ್ತ್ರವನ್ನ ಇಟ್ಕೊಂಡೆ ಕರ್ನಾಟಕ ಚುನಾವಣೆ ಗೆಲ್ಲೋಕೆ ಬಿಜೆಪಿ ಅಂತಿಮ ರಣತಂತ್ರವನ್ನ ರೆಡಿ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿ ಜೆಪಿ ನಡ್ಡಾ ಚುನಾವಣಾ ಉಸ್ತುವಾರಿಗಳ ಜೊತೆ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿ ರಾಜ್ಯ ನಾಯಕರು ಮತ್ತು ಉಸ್ತುವಾರಿಗಳಿಗೆ ಗೆಲುವಿಗಾಗಿ ಸಪ್ತ ಸೂತ್ರಗಳನ್ನ ಕೊಟ್ಟಿದ್ದಾರೆ ನಡ್ಡಾ. ಹಾಗಾದ್ರೆ ಯಾವುದದು ಸಪ್ತ ಸೂತ್ರಗಳು ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಈಗೇನು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಬಜರಂಗ ದಳ ನಿಷೇಧ ಅಥವಾ ಬ್ಯಾನ್ ನ ಪ್ರಸ್ತಾಪ ಮಾಡಲಾಗಿದೆ. ಇದನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳಿ, ಆ ಮೂಲಕ ಹಿಂದೂ ಓಟ್ಗಳನ್ನ ಕ್ರೋಢೀಕರಿಸಿ ಹಿಂದೂ ವೋಟ್ ಬ್ಯಾಂಕ್ ಭದ್ರವಾಗೋ ತನಕ ಬಜರಂಗ ದಳ ಅಸ್ತ್ರವನ್ನ ನಿರಂತರವಾಗಿ ಬಳಸಿ ಉಳಿದಿರುವ ಬೆರಳೆಣಿಕೆ ದಿನಗಳ ಕಾಲ ಅಂತ ಹೇಳಿ ಕ್ಲಿಯರ್ ಕಟ್ ಸಂದೇಶ ನೀಡಿದ್ದಾರೆ ನಡ್ಡಾ. ಇದರ ಜೊತೆಗೆ ಕೈ ಹಿಂದೂ ವಿರೋಧಿತನವನ್ನ ತಿಳಿಸಿ ಹೇಳಿ, ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದ್ರೆ ಹಿಂದೂಗಳು ಹಿಂದೂ ಪರ ಸಂಘಟನೆಗಳಿಗೆ ಏನಾಗುತ್ತೆ ಅನ್ನೋದಕ್ಕೆ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಸ್ಪಷ್ಟ ಉತ್ತರ ಇದೆ. ಇದೇ ಕಾಂಗ್ರೆಸ್ ಹಿಂದೂ ವಿರೋಧಿ ಅನ್ನೋದನ್ನ ತಿಳಿಸಿ ಹೇಳ್ತಿದೆ ಅನ್ನೋದನ್ನ ಮತದಾರರಿಗೆ ತಿಳಿಸಿ ಅಂತ ಹೇಳಿ ನಡ್ಡಾ ತಿಳಿಸಿದ್ದಾರೆ. ಇಷ್ಟಕ್ಕೆ ನಿಲ್ಲಿಲ್ಲ, ಇರೋ 4 ದಿನ ಇದೇ ಕುರಿತಾಗಿ ಪ್ರಚಾರ ಹೆಚ್ಚಾಗ್ಲಿ, ಈ ಬಜರಂಗ ದಳದ ಅಸ್ತ್ರ ಜೊತೆಗೆ ಮತ್ತೊಂದಷ್ಟು ಅಸ್ತ್ರಗಳನ್ನ ಇಟ್ಕೊಂಡು ಉಳಿದಿರುವ 4 ದಿನಗಳ ಕಾಲ ಹೆಚ್ಚೆಚ್ಚು ಪ್ರಚಾರ ಮಾಡಿ ಇದನ್ನೇ ಜನರ ಮನಸ್ಸಿನಲ್ಲಿ ಸ್ಥಾಪಿಸಿ ಅಂತ ಕೂಡ ಕ್ಲಿಯರ್ ಕಟ್ ಸಂದೇಶ ನೀಡಿದ್ದಾರೆ. ಇನ್ನು ಕೊನೆ 2 ದಿನ ಬಿಜೆಪಿ ಸಾಧನೆಯನ್ನ ತಿಳಿಸಿ, ಉಳಿದಿರೋದು 6 ದಿನ, ಅದರಲ್ಲಿ 4 ದಿನ ಈ ಬಜರಂಗಿ ಅಸ್ತ್ರ, ಇನ್ನು ಕೊನೆಯ 2 ದಿನ ಬಿಜೆಪಿಯ ಸಾಧನೆ, ಅದು ಡಬಲ್ ಇಂಜಿನ್ ಸರ್ಕಾರ ಅಂದ್ರೆ ಕೇಂದ್ರ ರಾಜ್ಯ ಸರ್ಕಾರಗಳ ಸಾಧನೆಯನ್ನ ಕೊನೆ 2 ದಿನ ತಿಳಿಸಿ. ನೀವು ಗೆಲ್ಲಿ, ಕೇವಲ ನೀವು ಮಾತ್ರ ಗೆಲ್ಲೋದ್ ಮನಸ್ಸಲ್ಲ, ಅಕ್ಕಪಕ್ಕದವರನ್ನ ಕೂಡ, ನಿಮ್ಮ ಅಕ್ಕಪಕ್ಕದ ಕ್ಷೇತ್ರದಲ್ಲಿರುವ ಕ್ಯಾಂಡಿಡೇಟ್ಗಳನ್ನ, ಬಿಜೆಪಿ ಕ್ಯಾಂಡಿಡೇಟ್ಗಳನ್ನ ಕೂಡ ಗೆಲ್ಲಿಸಿ ಅನ್ನೋ ಮಂತ್ರವನ್ನ ಪಠಿಸಿದ್ದಾರೆ. ಇನ್ನು ಅಲ್ಲಿನ ಲೋಕಲ್ ಅಭ್ಯರ್ಥಿಗಳ ಜೊತೆಗೆ ರಾಜ್ಯ ಮಟ್ಟದ ನಾಯಕರ ಜೊತೆಗೆ ಮೋದಿ ಮುಖ ನೋಡಿ ನಮಗ್ ಮತ ಕೊಡಿ, ಮೋದಿ ಇದ್ರೆ ಅಭಿವೃದ್ಧಿ ಅನ್ನೋ ವಿಚಾರವನ್ನ ಜನರಿಗೆ ತಿಳಿಸಿ, ಹಾಗಾಗಿ ನರೇಂದ್ರ ಮೋದಿ ಅವರ ಮುಖ ನೋಡಿ ಮತವನ್ನ ಕೊಡಿ ಅಂತ ಹೇಳಿ ಜನರನ್ನ ಕೇಳ್ಕೊಳ್ಳಿ ಅನ್ನೋ ಸೂತ್ರವನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಮತದಾರರನ್ನ ಅಪ್ರೋಚ್ ಮಾಡೋ ವೇ ಹೇಗಿರಬೇಕು ಅಂದ್ರೆ, ಬಿಜೆಪಿ ಗೆದ್ರೆ ಮಾತ್ರ ರಾಜ್ಯಕ್ಕೆ ಭವಿಷ್ಯ, ಇಲ್ಲದೆ ಹೋದ್ರೆ ಕಾಂಗ್ರೆಸ್ನ ಈ ರೀತಿಯ ನೀತಿಗಳು ರಾಜ್ಯವನ್ನ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಬಹುದು ಅನ್ನೋದು ನಿಮ್ ಗಮನದಲ್ಲಿರ್ಲಿ ಅಂತ ಹೇಳಿ ಎಚ್ಚರಿಕೆಯನ್ನ ನೀವು ಜನರಿಗೆ ಅಂದ್ರೆ ಮತದಾರರಿಗೆ ನೀಡಿ ಅನ್ನೋ ಒಟ್ಟು 7 ಸೂತ್ರಗಳನ್ನ ನಡ್ಡಾ ನೀಡಿದ್ದಾರೆ. ಇದೇ ಒಂದು ಸೂತ್ರವನ್ನ ತಂತ್ರವಾಗಿ ಪರಿವರ್ತಿಸಿಕೊಂಡು ಮತದಾರರ ಮನಸ್ಸಿನಲ್ಲಿ ಮ್ಯಾಜಿಕ್ ಮಾಡೋ ಪ್ರಯತ್ನವನ್ನ ಕೇಸರಿ ಕಲಿಗಳು ಮಾಡ್ತಾರಾ, ಮುಂದಿನ ದಿನದಲ್ಲಿ ಕಾದ್ ನೋಡ್ಬೇಕಾಗಿದೆ. ಇನ್ನು ಮತ್ತೊಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ಮೋದಿ ಮೆಗಾ ರೋಡ್ ಶೋ ಟೈಮ್ ಟೇಬಲ್ ಅಲ್ಲಿ ಒಂದಷ್ಟು ಬದಲಾವಣೆ ಆಗಿರೋದು ನಮಗ್ ಗೊತ್ತಿದೆ. ಪ್ಲಾನ್ ಪ್ರಕಾರ ಒಂದೇ ದಿನ ಬರೋಬ್ಬರಿ 37 ಕಿಲೋಮೀಟರ್ನ ರೋಡ್ ಶೋ ನಡೆಸುವ ಇರಾದೆ ಇತ್ತು. ಆದ್ರೆ ಇದೀಗ ಅದು ಬದಲಾಗಿದೆ. ಶನಿವಾರ ಇಡೀ ದಿನ ಇದ್ದ ರೋಡ್ ಶೋ ಪ್ಲಾನ್ ಭಾನುವಾರಕ್ಕೂ ಕೂಡ ಶಿಫ್ಟ್ ಆಗಿದೆ. ಇನ್ನು ಅದೇ 18 ಕ್ಷೇತ್ರಗಳ ಗುರಿ ಇದೆ, ಅದೇ 37 ಕಿಲೋಮೀಟರ್ ಇದೆ, ಅದೇ ರೂಟ್ ಕೂಡ ಇದೆ. ಬಟ್ ಶನಿವಾರದ ಜೊತೆಗೆ ಭಾನುವಾರ ಕೂಡ ಮೋದಿ ಮೆಗಾ ರೋಡ್ ಶೋ ನಡೆಯೋದು ಫೈನಲ್ ಆಗಿದೆ. ಹಾಗಾದ್ರೆ ಯಾವ ರೀತಿ ಇರುತ್ತೆ ಈ ರೋಡ್ ಶೋ, ಯಾವ ದಿನ ಎಲ್ಲೆಲ್ಲಿ ಸಂಚಾರ ಆಗುತ್ತೆ, ಈ ಮ್ಯಾಪ್ ನ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಬೆಳಗ್ಗೆ 10 ಗಂಟೆಯಿಂದ ಶನಿವಾರ ಪ್ರಾರಂಭ ಆಗುತ್ತೆ. ಓಲ್ಡ್ ಏರ್ಪೋರ್ಟ್ ರಸ್ತೆ ಜಂಕ್ಷನ್ ಇಂದ ಮೋದಿ ರೋಡ್ ಶೋ ಪ್ರಾರಂಭವಾಗುತ್ತೆ. ನಂತರ ಸಾಗೋದು KR ಪುರಂ, ಹಾಗೆ ಬೆಮೆಲ್ ರಸ್ತೆ, CV ರಾಮನ್ ನಗರದ ಮೂಲಕ ಹಾದು ಹೋಗುತ್ತೆ ನರೇಂದ್ರ ಮೋದಿ ಅವರ ಈ ಮೆಗಾ ರೋಡ್ ಶೋ ಡೇ 1. ಅದಾದ ನಂತರದಲ್ಲಿ 100 ಫೀಟ್ ರಸ್ತೆಯ ಜಂಕ್ಷನ್ ನಲ್ಲೂ ಕೂಡ ಮತಯಾಚನೆಯನ್ನ ರೋಡ್ ಶೋ ಮೂಲಕ ಮಾಡಲಿದ್ದಾರೆ ನರೇಂದ್ರ ಮೋದಿ. ಅದಾದ ನಂತರದಲ್ಲಿ ತೆರಳೋದು ಇಂದಿರಾನಗರದಿಂದ ಶಾಸ್ತ್ರಿ ನಗರದಲ್ಲೂ ಕೂಡ ರೋಡ್ ಶೋ ನಡೆಸಲಿಕ್ಕೆ ರೂಟ್ ಮ್ಯಾಪ್ ಅನ್ನ ಕ್ಲಿಯರ್ ಕಟ್ ಆಗಿ ಡಿಸೈಡ್ ಮಾಡಲಾಗಿದೆ. ಅಲ್ಲಿಂದ ಮುಂದುವರೆದು ಹಲ್ಸೂರ್ಗೆ ತಲುಪುತ್ತೆ ಈ ಒಂದು ರೋಡ್ ಶೋ. ಹಾಗೆ 10 ಕಿಲೋಮೀಟರ್ಗಳ ಸ್ಟ್ರೆಚ್ ಎಲ್ಲಿಂದ ಎಲ್ಲಿವರೆಗೂ ಅನ್ನೋದನ್ನ ನಾವು ಗಮನಿಸ್ತಾ ಇದ್ವಿ. ಇಂದಿರಾನಗರ, ಹಲ್ಸೂರು, ಅದಾದ ನಂತರದಲ್ಲಿ ಬಂದ್ ತಲುಪೋದು MG ರೋಡ್ ನಲ್ಲೂ ಕೂಡ ನರೇಂದ್ರ ಮೋದಿ ಅವರ ಈ ಮೆಗಾ ರೋಡ್ ಶೋ ಮುಂದುವರಿಯುತ್ತೆ. ನಂತರದಲ್ಲಿ ಬ್ರಿಗೇಡ್ ರೋಡ್, ಹೀಗೆ 10 ಕಿಲೋಮೀಟರ್ನ ಸ್ಟ್ರೆಚ್ ನಲ್ಲಿ ನಡೆಯುತ್ತೆ. ಶನಿವಾರ ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭವಾಗುವ ಮೋದಿ ಅವರ ರೋಡ್ ಶೋ. ನಾವಾಗ್ಲೇ ಹೇಳಿದಾಗೆ ಒಟ್ಟು 37 ಕಿಲೋಮೀಟರ್ನ ರೋಡ್ ಶೋ 2 ದಿನಕ್ಕೆ ಸ್ಪ್ಲಿಟ್ ಆಗಿರೋದು. ಮೊದಲ ದಿನ ಅಂದ್ರೆ ಶನಿವಾರ 10 ಕಿಲೋಮೀಟರ್ ಆಯ್ತು. ಹಾಗಾದ್ರೆ 2ನೇ ದಿನ ಎಲ್ಲೆಲ್ಲಿ ಸಂಚಾರ ನಡೆಸ್ತಾರೆ ಮೋದಿ, ಅದನ್ನ ಈ ಮ್ಯಾಪ್ ಮೂಲಕ ಗಮನಿಸ್ತಾ ಹೋಗೋಣ. ಬ್ರಿಗೇಡ್ ಮಿಲೇನಿಯಂ, ಬೆಂಗಳೂರು ದಕ್ಷಿಣ ಭಾಗಕ್ಕೆ ಸಂಬಂಧಪಟ್ಟ ಬ್ರಿಗೇಡ್ ಮಿಲೇನಿಯಂನಿಂದ ಪ್ರಾರಂಭ ಆಗುತ್ತೆ. ವಜ್ರಮುನೇಶ್ವರಿ ದೇಗುಲಕ್ಕೆ ನಮಸ್ಕಾರ ಹಾಕಿ ಅಲ್ಲಿಂದ ಸಾರಕ್ಕಿ ಮಾರ್ಕೆಟ್ ಅನ್ನ ಮೂಲಕ ತೆರಳುತ್ತೆ ಈ ಒಂದು ಮೋದಿ ಅವರ ರೋಡ್ ಶೋ. ನಂತರದಲ್ಲಿ ಬನಶಂಕರಿ ದೇಗುಲದ ಸುತ್ತಮುತ್ತ ಸೌತ್ ಎಂಡ್ ಸರ್ಕಲ್ ನ ಮಾರ್ಗವಾಗಿ ಕೃಷ್ಣರಾವ್ ಪಾರ್ಕ್ ತನಕ ಬಂದು ತಲುಪುತ್ತೆ. ಒಟ್ಟು 27 ಕಿಲೋಮೀಟರ್ನ ರೋಡ್ ಶೋವನ್ನ 2ನೇ ದಿನ ಅಂದ್ರೆ ಭಾನುವಾರ ನಡೆಸಲಿದ್ದಾರೆ ಮೋದಿ ಅವರು. ಅದಾದ ನಂತರದಲ್ಲಿ ಮಕ್ಕಳಕೂಟ, ರಾಮಕೃಷ್ಣ ಆಶ್ರಮದ ಮೂಲಕ ಹಾದು ಬರುತ್ತೆ. ನಂತರವಾಗಿ ತಲುಪೋದು ಟೌನ್ ಹಾಲ್ ಜಂಕ್ಷನ್ ಬಳಿಗೆ. ಟೌನ್ ಹಾಲ್ ಬಳಿಯಲ್ಲೂ ಕೂಡ ಈ ಮೆಗಾ ರೋಡ್ ಶೋ ನಡೆಸಲಾಗುತ್ತೆ. ಅದಾದ ನಂತರದಲ್ಲಿ ನೇರವಾಗಿ ತೆರಳೋದು ಮಾಗಡಿ ರಸ್ತೆ ಕಡೆಗೆ. ಆದ ನಂತರದಲ್ಲಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಕಡೆಗೂ ಕೂಡ ಈ ರೋಡ್ ಶೋ ತೆರಳುತ್ತೆ. ಹಾಗೆ ಸಾಗ್ತಾ ಮುಂದುವರೆದ ಭಾಗವಾಗಿ ಗೋವಿಂದರಾಜನಗರ,
ಆ ಮಾರ್ಗವಾಗಿ ತೆರಳೋದು. ಮುಂದುವರೆದ ಭಾಗವಾಗಿ ಒಟ್ಟು 27 ಕಿಲೋಮೀಟರ್ನ ಈ ರೋಡ್ ಶೋ ಬಂದು ತಲುಪೋದು ಮಹಾಲಕ್ಷ್ಮಿ ಲೇಔಟ್ನ ಭಾಗಕ್ಕೆ. ಮಹಾಲಕ್ಷ್ಮಿ ಲೇಔಟ್ನ ಶ್ರೀ ಅವನಿ ಶೃಂಗೇರಿ ಶಂಕರಮಠದ ಮಾರ್ಗವಾಗಿ ಮಹಾಕವಿ ಕುವೆಂಪು ರಸ್ತೆಯಲ್ಲೂ ಕೂಡ ಮೋದಿ ಅವರ ಈ ಮೆಗಾ ರೋಡ್ ಶೋ ಸಂಚಾರ ಮುಂದುವರಿಯುತ್ತೆ. ಮಲ್ಲೇಶ್ವರಂ ಭಾಗಕ್ಕೆ ಬಂದು ತಲುಪುತ್ತೆ. ಮಲ್ಲೇಶ್ವರಂನಲ್ಲಿ ಸ್ಯಾಂಕಿ ಟ್ಯಾಂಕ್ ಹಾಗೆ ಅಲ್ಲಿನ ಕನೆಕ್ಟಿಂಗ್ ರಸ್ತೆಗಳಲ್ಲೂ ಕೂಡ ರೋಡ್ ಶೋ ಪ್ಲಾನ್ ಆಗಿದೆ. ಇಲ್ಲಿ ಒಂದು ದಿನ ಇದ್ದ ಈ ರೋಡ್ ಶೋ 2 ದಿನಕ್ಕೆ ಸ್ಪ್ಲಿಟ್ ಆಗಿರೋದಕ್ಕೂ ಕೂಡ ಕಾರಣ ಇದೆ. ಒಂದೇ ದಿನದಲ್ಲಿ 37 ಕಿಲೋಮೀಟರ್ ಬೆಂಗಳೂರಿನಂತಹ ಮಹಾನಗರಿಯಲ್ಲಿ ರೋಡ್ ಶೋ ಮಾಡ್ಲಿಕ್ಕೆ ಹೋದ್ರೆ 2 ಆತಂಕ. ಒಂದು ಟ್ರಾಫಿಕ್ ಕಿರಿಕಿರಿಯಿಂದ ಜನರ ಶಾಪ, ಮತ್ತೊಂದು ಕಡೆಯಲ್ಲಿ ಮಳೆಯಾಗೋ ಮುನ್ಸೂಚನೆ ಇರೋದ್ರಿಂದ ಕೂಡ ಸಂಜೆ ನಂತರದಲ್ಲಿ ರೋಡ್ ಶೋ ಪ್ಲಾನ್ ಮಾಡ್ಕೊಂಡ್ರೆ ಅಡ್ಡಿ ಆತಂಕ ಆಗಬಹುದು ಅನ್ನೋದು ಈ ಕಾರಣಕ್ಕೇನೆ 2 ದಿನಗಳ ಕಾಲ ಸ್ಪ್ಲಿಟ್ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಈ ಮೆಗಾ ರೋಡ್ ಶೋನ ಪರಿಣಾಮಗಳು ಯಾವ ರೀತಿಯಾಗಿ ಇರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಬಿಜೆಪಿ ಪಾಳ್ಯದಲ್ಲಿ, ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಬೆಂಗಳೂರಿನಲ್ಲೇನೆ ಮೋದಿ ಈ ಐತಿಹಾಸಿಕ ರೋಡ್ ಶೋವನ್ನ ನಡೆಸ್ತಾ ಇರೋ ಹಿಂದೆ ಕೂಡ ಅನೇಕ ಕಾರಣಗಳಿದೆ. ಯಾವುದದು ಕಾರಣ? ಬಿಜೆಪಿಗಾಗಿರುವ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡೋ ಲೆಕ್ಕಾಚಾರ ಕೂಡ ಇದೆ. ಹಾಗಾದ್ರೆ ಯಾವೆಲ್ಲ ಲೆಕ್ಕಾಚಾರವನ್ನ ಇಟ್ಕೊಂಡು ಈ ಮೆಗಾ ರೋಡ್ ಶೋ ನಡೆಸಲಾಗ್ತಾ ಇದೆ ಗಮನಿಸ್ತಾ ಹೋಗೋಣ. ಒಟ್ಟು ಬೆಂಗಳೂರಿನಲ್ಲಿರುವುದು 28 ಕ್ಷೇತ್ರಗಳು. ನಮಗೆ ಗೊತ್ತಿದೆ ಅತ್ಯಂತ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನುಳ್ಳ ಜಿಲ್ಲೆ ರಾಜಧಾನಿ ಬೆಂಗಳೂರು. ಈ 28 ಕ್ಷೇತ್ರಗಳ ಪೈಕಿ 18 ಕಡೆ ಈ ಸಂಚಾರ 2 ದಿನಗಳ ಕಾಲ ನಡೆಯುವ ಈ ರೋಡ್ ಶೋ 18 ವಿಧಾನಸಭಾ ಕ್ಷೇತ್ರಗಳನ್ನ ಕವರ್ ಮಾಡುತ್ತೆ. ಆಯಾ ಕ್ಷೇತ್ರಗಳಲ್ಲಿ ಮತ ಬೇಟೆಗೆ ಮುಂದಾಗ್ತಾರೆ ಮೋದಿ. ಕನಿಷ್ಠ ಈ 18ರ ಪೈಕಿ ಓವರಾಲ್ 28ರ ಪೈಕಿ 15ಕ್ಕೂ ಹೆಚ್ಚು ಸೀಟ್ಗಳನ್ನ ಗೆಲ್ಲಬೇಕು. ಈಗ ಆಲ್ರೆಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 15 ಸೀಟ್ಗಳನ್ನ ಗೆದ್ದಿತ್ತು ಬಿಜೆಪಿ. ಈಗ ಈ ಬಾರಿಯ ಚುನಾವಣೆಯಲ್ಲಿ 15ಕ್ಕಿಂತ ಹೆಚ್ಚು ಸೀಟ್ಗಳನ್ನ ಗೆಲ್ಲೋ ಟಾರ್ಗೆಟ್ ಇದೆ. ಆ ಮೂಲಕ ರಾಜ್ಯ ರಾಜಧಾನಿ ಬೆಂಗಳೂರನ್ನ ಕಬ್ಜಾ ಮಾಡ್ಕೊಳ್ಬೇಕು ಅನ್ನೋ ಇರಾದೆ ಈ ರೋಡ್ ಶೋ ಮೂಲಕ ಇದೆ. ಇನ್ನು ಗುಜರಾತ್ನಲ್ಲಿ ಆದ ಎಲೆಕ್ಷನ್ ನಲ್ಲೂ ಕೂಡ ಕಡೆ ಗಳಿಗೆಯಲ್ಲಿ ಇನ್ನೇನು ಚುನಾವಣೆಗೆ ಬೆರಳೆಣಿಕೆ ದಿನ ಇದೆ ಅನ್ನೋ ಸಂದರ್ಭದಲ್ಲಿ ಮೋದಿ 50 ಕಿಲೋಮೀಟರ್ನ ಐತಿಹಾಸಿಕ ರೋಡ್ ಶೋವನ್ನ ನಡೆಸಿದ್ರು ಅಹಮದಾಬಾದ್ನಲ್ಲಿ. ಅಲ್ಲಿ ಆದ ಮ್ಯಾಜಿಕ್ಗೆ ಇಲ್ಲೂ ಕೂಡ ಆಗಬಹುದು. ಗುಜರಾತ್ನಲ್ಲಿ ಹೆಚ್ಚು ಮತಗಳನ್ನ ಗಳಿಸಲಿಕ್ಕೆ ಆ ರೋಡ್ ಶೋ ಕೂಡ ಪ್ರಮುಖ ಕಾರಣ ಅನ್ನೋ ವಿಶ್ಲೇಷಣೆ ಇದೆ. ಅಂಥದ್ದೇ ಒಂದು ಮ್ಯಾಜಿಕ್ ಬೆಂಗಳೂರಿನಲ್ಲಿ ಆ ಮೂಲಕ ರಾಜ್ಯ ವಿಧಾನಸಭಾ ಚುನಾವಣೆ ಮೇಲೆ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇದರ ಜೊತೆಗೆ ಸಿಟಿ ವೋಟರ್ಸ್, ಇನ್ನು ವಿರೋಧ ಪಕ್ಷದವರು ಹಾಗೆ ರಾಜಕೀಯ ವಿಶ್ಲೇಷಕರು ಹೇಳೋದು ಬಿಜೆಪಿಗೆ ಸಿಟಿ ವೋಟ್ ಬ್ಯಾಂಕ್ ಏನೇ ಭದ್ರ ಅಂತ ಹೇಳಿ. ಈ ವೋಟ್ ಬ್ಯಾಂಕ್ ಅನ್ನ ಹಿಡಿದಿಡೋ ಪ್ರಯತ್ನ ಕೂಡ ಈ ಒಂದು ರೋಡ್ ಶೋ ಮೂಲಕ ಆಗುತ್ತೆ. ಇನ್ನು ಬೆಂಗಳೂರಿನಲ್ಲಿ ಹೊಸ ಮತದಾರರ ಸಂಖ್ಯೆ ಕೂಡ ಹೆಚ್ಚಾಗಿದೆ, ಹಾಗೆ ಶಿಕ್ಷಿತ ಮತದಾರರ ಪ್ರಮಾಣ ಕೂಡ ಹೆಚ್ಚಾಗಿದೆ. ಜೊತೆಗೆ ಉದ್ಯೋಗಸ್ಥ ಮತದಾರರು ಕೂಡ ಬೆಂಗಳೂರಿನಲ್ಲಿದ್ದಾರೆ. ಈ 3 ವಲಯದ ಮತದಾರರ ಮೇಲೆ ಈ ರೋಡ್ ಶೋ ಪರಿಣಾಮ ಬೀರಬಹುದು ಅನ್ನೋ ಲೆಕ್ಕಾಚಾರ ಇದ್ದೇ ಇದೆ. ಹೀಗಾಗಿ ಈ ಒಂದು ವೋಟ್ ಬ್ಯಾಂಕ್ ನ ಬೇಟೆ ಕೂಡ ರೋಡ್ ಶೋ ಮೂಲಕ ಆಗುತ್ತೆ. ಇನ್ನು ಆಡಳಿತ ವಿರೋಧಿ ಅಲೆ ಇದ್ದೇ ಇದೆ ಬೆಂಗಳೂರಿನಲ್ಲಿ. ರಸ್ತೆ ಗುಂಡಿ ಹಾಗೆ ಟ್ರಾಫಿಕ್ ಸಮಸ್ಯೆಯಿಂದ ಆಗ್ತಾ ಇರುವ ಕಿರಿಕಿರಿ, ಹಾಗೆ ಮಳೆ ಬಂದು ನಂತರದಲ್ಲಾದ ಪ್ರವಾಹದಿಂದ ಬೆಂಗಳೂರಿನ ನಿವಾಸಿಗಳು ಅನುಭವಿಸಿದ ಫಜೀತಿ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಮುಳುವಾಗಬಹುದು ಈ ಬಾರಿಯ ಚುನಾವಣೆಯಲ್ಲಿ ಅನ್ನೋ ಲೆಕ್ಕಾಚಾರ ಆಯಿತು. ಈ ಎಲ್ಲಾ ಫಜೀತಿಗಳಿಗೆ ತೇಪೆ ಹಚ್ಚೋ ಪ್ರಯತ್ನವಾಗಿ ಈ ರೋಡ್ ಶೋವನ್ನ ನಡೆಸಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಪರಿಣಾಮ ಪ್ರಭಾವ ಬೀರುತ್ತೆ ಚುನಾವಣೆಗೆ ಈ ಒಂದು ಮೆಗಾ ರೋಡ್ ಶೋ ಕಾದ್ ನೋಡೋಣ. ಇತ್ತ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಸದ್ಯಕ್ಕೆ ರಾಜ್ಯ ಬಿಟ್ಟು ಕದಲೋ ಹಾಗೆ ಕಾಣ್ತಾ ಇಲ್ಲ. ಕಾಲಿಗೆ ಚಕ್ರ ಕಟ್ಕೊಂಡು ಅಭ್ಯರ್ಥಿಗಳ ಪರ ಮತಯಾಚನೆಗೆ ಮುಂದಾಗಿದ್ದಾರೆ. ಮೋದಿ ಅಲೆ ಜೊತೆ ಶಾ ತಲೆ ಬಿಜೆಪಿಗೆ ಬಲ ತುಂಬೋ ನಿರೀಕ್ಷೆ ಇದೆ. ಹಾಗಂತ ಲೋಕಲ್ ಲೀಡರ್ಸ್ ಏನು ಸುಮ್ಮನೆ ಕೂತಿಲ್ಲ. ಸಿಎಂ, ಮಾಜಿ ಸಿಎಂ ಕೂಡ ಪ್ರಚಾರದ ಅಖಾಡ ಬಿಟ್ಟು ಕದಲ್ತಾ ಇಲ್ಲ. ನಿನ್ನೆಯಷ್ಟೇ ಸಿದ್ದರಾಮಯ್ಯ ಕ್ಷೇತ್ರ ವರುಣಾದಲ್ಲಿ ಅಬ್ಬರಿಸಿದ್ದ ಅಮಿತ್ ಶಾ ಇಂದು ಖರ್ಗೆ ಕೋಟೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಜೇವರ್ಗಿ ಅಫ್ಜಲ್ಪುರದಲ್ಲಿ ಅಬ್ಬರದ ಪ್ರಚಾರ ಮಾಡಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು. ಯಡಿಯೂರಪ್ಪ ತಿಪಟೂರು, ಕೃಷ್ಣರಾಜಪೇಟೆ, ಹೊಸದುರ್ಗ, ಹೊಳಲ್ಕೆರೆ, ಚಿತ್ರದುರ್ಗದಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ರು. ಮಂಡ್ಯದಲ್ಲಿ ಕಳೆದ ದಿನಗಳನ್ನ ನೆನೆದ್ರು. ಎಲೆಕ್ಷನ್ ಘೋಷಣೆ ಬಳಿಕ ಇದೇ ಮೊದಲ ಬಾರಿಗೆ ಮಂಡ್ಯದ ಹುಟ್ಟೂರು, ಬೂಕನಕೆರೆಯಲ್ಲಿ ಸಮಾವೇಶದಲ್ಲಿ ಭಾಗಿಯಾದ್ರು. ನಾನು ಇಲ್ಲಿ ಬಂದಾಗ ನನಗೆ ನೆನಪಾಗುವಂತಹದ್ದು ನಮ್ಮ ಅಣ್ಣನ ಮನೆಯಿಂದ ಶನಿವಾರ ಸಂತೆಗೆ ತೆಂಡೆಕೆರೆಗೆ ವ್ಯವಹಾರ ಮಾಡೋಕ್ಕೋಸ್ಕರ ನಮ್ಮ ಅಣ್ಣನ ಜೊತೆ ಹೋಗಿ ರಾತ್ರಿ ಬರ್ತಾ ಇದ್ದಂಥದ್ದು ನನ್ನ ಜೀವನದಲ್ಲಿ ಮರೆಯಕ್ಕೆ ಸಾಧ್ಯ ಇಲ್ಲ. ಸಿಎಂ ಬಸವರಾಜ ಬೊಮ್ಮಾಯಿ ಹಾವೇರಿ ಜಿಲ್ಲೆಯ ತೆಗ್ಗಿಹಳ್ಳಿಯಲ್ಲಿ ಪ್ರಚಾರ ಮಾಡಿದ್ರು. ಜನರ ಭಾವನೆ, ನಂಬಿಕೆಗೆ ಪೂರಕವಾಗಿ ನಾವು ಕೆಲಸವನ್ನು ಮಾಡಿದ್ವಿ. ಆ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದ್ವಿ. ಬೊಮ್ಮಾಯಿ ಮಾಮ ಹೇಳಿದ ಕಡೆ ಹೋಗಿ ಪ್ರಚಾರ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು ಕಿಚ್ಚ. ಕೊಟ್ಟ ಮಾತನ್ನ ಉಳಿಸ್ಕೊಳ್ತಿದ್ದಾರೆ ಕೂಡ. ಇವತ್ತು ಬಿಜೆಪಿ ಅಭ್ಯರ್ಥಿಗಳ ಪರ ಕಿಚ್ಚನ ಮತಯಾಚನೆ ಮುಂದುವರೆದಿತ್ತು. ನೆಚ್ಚಿನ ನಟನನ್ನ ನೋಡೋಕ್ ಬಂದ ಕೆಲ ಅಭಿಮಾನಿಗಳ ಅತಿ ಅಭಿಮಾನವನ್ನ ಕಂಟ್ರೋಲ್ ಮಾಡೋಕೆ ಪೊಲೀಸರು ಲಾಠಿ ಎತ್ತುವಂತೂ ಆಗ್ಬಿಡ್ತು.
ನಟ ಸುದೀಪ್ ಬಿಜೆಪಿ ಪರ ಭರ್ಜರಿ ಪ್ರಚಾರ ನಡೆಸುತ್ತಿದ್ದಾರೆ. ಇವತ್ತು ರಾಯಚೂರಿನ ದೇವದುರ್ಗಕ್ಕೆ ಕಿಚ್ಚ ಎಂಟ್ರಿ ಕೊಟ್ಟಾಗ ನೆಚ್ಚಿನ ನಟನನ್ನ ನೋಡಲು ಅಭಿಮಾನಿಗಳು ಹೆಲಿಪ್ಯಾಡ್ಗೆ ನುಗ್ಗಿದ್ರು. ಪೊಲೀಸರು ಅರೆಸೇನಾ ಪಡೆ ಲಾಠಿ ಬೀಸಬೇಕಾಯಿತು. ದೇವದುರ್ಗದಲ್ಲಿ ಸುದೀಪ್ ರೋಡ್ ಶೋ ವೇಳೆ ಜೆಡಿಎಸ್ ಪ್ರಚಾರ ವಾಹನದ ಬ್ಯಾನರ್ ಹರಿಯಲಾಗಿದೆ. ಆದ್ದರಿಂದ ದೇವದುರ್ಗ ಠಾಣೆಗೆ ಜೆಡಿಎಸ್ ಕಾರ್ಯಕರ್ತರು ದೂರು ಕೊಟ್ಟಿದ್ದಾರೆ. ಪ್ರಚಾರದುದ್ದಕ್ಕೂ ಸುದೀಪ್ಗೆ ಅಭಿಮಾನಿಗಳ ಜೈಕಾರಗಳ ಸುರಿಮಳೆ ಸಿಕ್ತು. ಸಾವಿರಾರು ಅಭಿಮಾನಿಗಳ ಮಧ್ಯೆ ಅಭಿಮಾನಿಯೊಬ್ಬ ಕೊಟ್ಟ ಟೀಯನ್ನ ಕಿಚ್ಚ ಮೆಚ್ಚಿಕೊಂಡಾಗ ಫ್ಯಾನ್ಸ್ಗೆ ರೋಮಾಂಚನ. ವರುಣ ಈ ಬಾರಿಯ ಹೈ ವೋಲ್ಟೇಜ್ ಕದನ ಕಣ. ನೀವು ಪ್ರಚಾರಕ್ಕೇನೆ ಬರಬೇಡಿ, ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ಸ್ಥಳೀಯ ನಾಯಕರು ಹೇಳಿದ್ರು ಕೂಡ ಸಿದ್ದರಾಮಯ್ಯನವರು ಕ್ಷೇತ್ರವನ್ನ ಹಗುರವಾಗಿ ಪರಿಗಣಿಸಿಲ್ಲ. ಸ್ಟಾರ್ ಪ್ರಚಾರಕರ ದಂಡನ್ನೇ ಕಟ್ಕೊಂಡು ಇವತ್ತು ಮತಯಾಚನೆಗೆ ಇಳಿದ್ರು ಸಿದ್ದರಾಮಯ್ಯ. ಕೊನೆ ಚುನಾವಣೆ ಅಂತ ವರುಣಾದಲ್ಲಿ ಅಖಾಡಕ್ಕಿಳಿದಿರೋ ಸಿದ್ದರಾಮಯ್ಯಗೆ ಸ್ಟಾರ್ ಬಲ ಸಿಕ್ಕಿದೆ. ರಾಜಕೀಯ ಟಗರು ಸಿದ್ದರಾಮಯ್ಯ ಜೊತೆ ಸ್ಯಾಂಡಲ್ವುಡ್ ಟಗರು ಶಿವರಾಜ್ ಕುಮಾರ್ ರೋಡ್ ಶೋ ನಡೆಸಿದ್ರು. ಸಿದ್ದರಾಮಯ್ಯಗೆ ಶಿವಣ್ಣ ಜೊತೆ ಸಾಥ್ ಕೊಟ್ಟಿದ್ದು ನಟಿ ನಿಶ್ಚಿಕಾ ನಾಯ್ಡು. ಶಿವಣ್ಣ ಪ್ರಚಾರ ಮುಗಿಸಿ ಹೋಗ್ತಿದ್ದಂತೆ ಸಿದ್ದರಾಮಯ್ಯ ಜೊತೆಗೂಡಿ ರೋಡ್ ಶೋ ನಡೆಸಿದ್ದು ನಟಿ ರಮ್ಯಾ. ವರುಣಾದಲ್ಲಿ ಕೊನೆ ಆಟ ಆಡ್ತಿರೋ ಸಿದ್ದರಾಮಯ್ಯ ಮೊನ್ನೆ ಅಮಿತ್ ಶಾ ಭೇಟಿಗೆ ವ್ಯಂಗ್ಯವಾಡಿದ್ರು. ಹೈಕಮಾಂಡ್ ಹೇಳಿದ್ದಕ್ಕೆ ಚುನಾವಣೆಗೆ ನಿಂತಿದ್ದೇನೆ, ಇದು ನನ್ನ ರಾಜಕೀಯ ಜೀವನದ ಕೊನೆ ಚುನಾವಣೆ ಅಂತ ಭಾಷಣ ಮಾಡಿ ಮತಬೇಟೆ ಮರೆಯಲಿಲ್ಲ ಸಿದ್ದರಾಮಯ್ಯ. ಈ ಬಾರಿ ನನಗೆ ಹೈಕಮಾಂಡ್ನವರು ಇಲ್ಲೇ ನಿಲ್ಲಬೇಕು, ವರುಣಾ ಕ್ಷೇತ್ರದಿಂದ ನಿಲ್ಲಬೇಕು ಅಂತ ಹೇಳಿದ್ದಾರೆ. ಇದು ನನ್ನ ರಾಜಕೀಯ ಜೀವನದ ಕೊನೆಯ ಚುನಾವಣೆ. ಈಗ ಈ ಬಿಜೆಪಿ ಸರ್ಕಾರ ಬಂದ ಮೇಲೆ ಬಹಳ ಭ್ರಷ್ಟಾಚಾರ ನಡೀತಾ ಇದೆ, ಬೆಲೆ ಏರಿಕೆ ಆಗ್ಬಿಡದೆ. ಈಗಲೂ ಕೂಡ ಎಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಂಡು ನನಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳಲಿಕ್ಕೋಸ್ಕರ ಬಂದಿದ್ದೀನಿ. ನೀವು ಮೋದಿನ್ ಕರೆಸಿ, ನಾವು ಪ್ರಿಯಾಂಕಾ ಕರೆಸ್ತೇವೆ. ಯಡಿಯೂರಪ್ಪ ಅಮಿತ್ ಶಾ ಪ್ರಚಾರದ ಬಿರುಸನ್ನ ಕುಗ್ಗಿಸೋಕೆ ಖರ್ಗೆ ಪವರ್ ಸಾಕು. ಇದು ಕಾಂಗ್ರೆಸ್ ಕದನ ಕಲಿಗಳ ಕಾನ್ಫಿಡೆನ್ಸ್. ಇದನ್ನ ಮತ್ತಷ್ಟು ಹೆಚ್ಚಿಸಿದ್ದು ಇವತ್ತೂ ಕೂಡ ಮುಂದುವರೆದ ಪ್ರಿಯಾಂಕಾ ವಾದ್ರಾ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಮತ ಬೇಟೆಯ ಪರಿ. ಕಾಂಗ್ರೆಸ್ ನಾಯಕರು ಚುನಾವಣಾ ಕಣದಲ್ಲಿ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ. ಪ್ರಿಯಾಂಕಾ ವಾದ್ರಾ ಇಂದು ಕನಕಗಿರಿ ಹಾಗೂ ಹಿರೇಕೆರೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದ್ರು. ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಯಾದಗಿರಿಯ 3 ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರು. ಕನ್ನಡಿಗರು ಶಾಂತಿಪ್ರಿಯರು, ದಂಗೆ ಮಾಡೋರಲ್ಲ ಅಂತ ಕಿಡಿಕಾರಿದ್ರು. आजकल सिलेंडर 1100 से 1200 रुपए तक आ गया है. आप उसको ही खरीद नहीं सकती, भरवा नहीं सकती. दाल महंगी हो गई है, आटा महंगा हो गया है, तेल महंगा हो गया है, पेट्रोल महंगा है, डीजल महंगा है. ಶಾ ಅವರು ಹೇಳಿದಾರೆ ಒಂದ್ ಕಡೆ, ಕಾಂಗ್ರೆಸ್ಗೆ ಅಧಿಕಾರ ಕೊಟ್ರೆ ದಂಗೆಗಳಿರ್ತವೆ ಅಂತ ಹೇಳಿದ್ರು. ಕರ್ನಾಟಕದವ್ರು ದಂಗೆ ಮಾಡೋರು ಇದೆಯಾ? ನೀವೆಲ್ಲ ದಂಗೆ ಮಾಡ್ತೀರೇನ್ರಿ? ಕರ್ನಾಟಕದವರು ಶಾಂತಿ ಪ್ರಿಯ. ಪ್ರಧಾನಿ ಮೋದಿ ಶ್ರೀಮತಿಯನ್ನ ಎಲ್ ಬಿಟ್ಟಿದ್ದಾರೆ, ಅವರಿಗೆ ನಿರ್ವಹಣಾ ವೆಚ್ಚವಾದ್ರೂ ಕೊಡ್ತಿದ್ದಾರಾ ಅಂತ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ವಿವಾದಿತ ಹೇಳಿಕೆಯನ್ನ ನೀಡಿದ್ದಾರೆ. ಮತ್ತೊಂದ್ ಕಡೆ ಪ್ರಿಯಾಂಕಾ ವಾದ್ರಾ ಸ್ತ್ರೀಲಿಂಗಾನ ಪುಲ್ಲಿಂಗಾನ ಅನ್ನೋದು ತಿಳಿತಾ ಇಲ್ಲ ಅಂತ ಯತ್ನಾಳ್ ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ. ಆದರ್ಶಗಳನ್ನ ಪಾಲಿಸಬೇಕಾಗಿತ್ತು. ನಾನು ಕೇಳ್ತೇನೆ, ರಾಮಾಯಣ ನಡೆದಂಥದ್ದು ಸೀತೆಗೋಸ್ಕರ ಅಲ್ವಾ? ಈ ಆಧುನಿಕ ರಾಮ ಭಕ್ತರು ಕೆಲವರು, ಈ ಉದಾಹರಣೆಗೆ ಇನ್ಕ್ಲೂಡಿಂಗ್ ಮೋದಿ ಅವರ ಶ್ರೀಮತಿಯವ್ರನ್ನ ಎಲ್ಲಿ ಬಿಟ್ಟಿದ್ದಾರಪ್ಪ? ನಾನು ಅತ್ಯಂತ ಬದ್ಧತೆಯಿಂದ ಕೇಳಲಿಕ್ಕೆ ಬಯಸ್ತೇನೆ. ಎಲ್ಲಿವರೆಗೆ ಬಂದಿದೆ ಅಂದ್ರೆ ಕಾಂಗ್ರೆಸ್ ಈ ಪ್ರಿಯಾಂಕಾ ವಾಡ್ರಾ, ಪ್ರಿಯಾಂಕಾ ಖರ್ಗೆ, ಇದ್ರಾಗ ಪುಲ್ಲಿಂಗ್ ಯಾವುದು ಸ್ತ್ರೀಲಿಂಗ ಯಾವುದು? ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರಯಾಣ ಮಾಡ್ತಾ ಇದ್ದ ಹೆಲಿಕಾಪ್ಟರ್ ಪಕ್ಕದಲ್ಲಿದ್ದ ಹುಲ್ಲಿಗೆ ಬೆಂಕಿ ಹೊತ್ಕೊಂಡ ಘಟನೆ ಇವತ್ತು ನಡೆದಿದೆ. ಆದ್ರಿಂದ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಹೊನ್ನಾವರದ ರಾಮತೀರ್ಥ ಬಳಿಯಲ್ಲಿ ಈ ಘಟನೆ ನಡೆದಿದೆ. ಹೆಲಿಕಾಪ್ಟರ್ಗೆ ಸಿಗ್ನಲ್ ಕೊಡುವ ಸ್ಮೋಕ್ ಕ್ಯಾಂಡಲ್ ನಿಂದ ಹೆಲಿಪ್ಯಾಡ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಬೆಂಕಿ ಕಾಣಿಸಿಕೊಳ್ತಿದ್ದಂತೆ ಎಚ್ಚೆತ್ತ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಕಳೆದ 2 ದಿನದ ಹಿಂದಷ್ಟೇ ಡಿಕೆ ಶಿವಕುಮಾರ್ ಅವರು ಪ್ರಯಾಣ ಮಾಡ್ತಿದ್ದ ಹೆಲಿಕಾಪ್ಟರ್ಗೆ ಹದ್ದು ಡಿಕ್ಕಿ ಹೊಡೆದ ಘಟನೆ ಕೂಡ ಇಲ್ಲಿ ನೆನಪು ಮಾಡಿಕೊಳ್ಳಬಹುದು. ಬೇರೆ ರಾಜ್ಯದಿಂದ ದೊಡ್ಡ ನಾಯಕರನ್ನ ಕರೆಸಲಿಲ್ಲ,
ಸೆಲೆಬ್ರಿಟಿಗಳ ಬೆಂಬಲವನ್ನ ಬೇಡಲಿಲ್ಲ. ರಾಷ್ಟ್ರೀಯ ಪಕ್ಷಗಳ ಅಬ್ಬರದ ಮತ ಪ್ರಚಾರಕ್ಕೆ ಕುಗ್ಗಿದಂತೆ ಕೂಡ ಕಾಣಿಸ್ತಲೇ ಇಲ್ಲ. ಹಿರಿಯ ವಯಸ್ಸಿನಲ್ಲೂ ಕೂಡ ದಂಡಯಾತ್ರೆ ಮಾಡ್ತಾ ದೊಡ್ಡ ಗೌಡ್ರು ಪ್ರಚಾರ ಮಾಡ್ತಿದ್ರೆ, ಇತ್ತ ಪುತ್ರ ರತ್ನ ಕುಮಾರಸ್ವಾಮಿ ನಿದ್ದೆ ಊಟ ಬಿಟ್ಟು ಪ್ರಚಾರ ಮುಂದುವರೆಸಿದ್ದಾರೆ. ಅಷ್ಟರ ನಡುವೆ ಕೂಡ ವಿರೋಧಿಗಳಿಗೆ ಮಾತಿನ ಚಡಿಯೇಟು ನೀಡೋದನ್ನ ಮರಿತಾ ಇಲ್ಲ ಉಭಯ ನಾಯಕರು. ಮಾಜಿ ಪ್ರಧಾನಿ ದೇವೇಗೌಡರು ತಮ್ಮ ಶತ್ರುಗಳಿಗೆ ಪಾಠ ಕಲಿಸದೆ ಬಿಡೋರಲ್ಲ. ಇಂದು ಅರಸೀಕೆರೆಯಲ್ಲಿ ಎನ್ಆರ್ ಸಂತೋಷ್ ಪರ ದೇವೇಗೌಡರು, ರೇವಣ್ಣ, ಭವಾನಿ ಪ್ರಚಾರ ಮಾಡಿ ಶಾಸಕ ಶಿವಲಿಂಗೇಗೌಡರನ್ನ ಸೋಲಿಸಲು ಕರೆ ಕೊಟ್ಟರು. ಇವತ್ತು ನಮ್ಮ ಹಿರಿಯ ಶಾಸಕರು ನಮ್ಮ ಜೆಡಿಎಸ್ ಪಕ್ಷವನ್ನು ಕಡೆಗಣಿಸಿ, ನಾಯಕರುಗಳನ್ನ ಕಡೆಗಣಿಸಿ ಅವರು ಆಡಿದ ಮಾತುಗಳನ್ನ ನೀವೆಲ್ಲ ನೋಡಿದ್ದೀರಿ. ಅದರೊಂದಿಗೆ ನಿಮ್ಮೆಲ್ಲರ ಆಶೀರ್ವಾದ ಎಲ್ಲ ಸಂತೋಷವಾಗಿ ಇರಬೇಕು. ದೇವೇಗೌಡರು ತೆರಳುತ್ತಿದ್ದ ಹೆಲಿಕಾಪ್ಟರ್ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ. ತಾಂತ್ರಿಕ ಸಮಸ್ಯೆ ಹಿನ್ನೆಲೆಯಲ್ಲಿ ಸಕಲೇಶಪುರದಲ್ಲಿ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶ ಮಾಡಲಾಯಿತು. ಇವತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಹಾವೇರಿಯಲ್ಲಿ ಭರ್ಜರಿ ಪ್ರಚಾರ ಮಾಡಿದ್ರು. ಶಿಗ್ಗಾವಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಹೊಂದಾಣಿಕೆ ಆಗಿದೆ, ಕಾಂಗ್ರೆಸ್ ವೀಕ್ ಅಭ್ಯರ್ಥಿಯನ್ನ ಹಾಕಿದೆ ಎಂದು ಆರೋಪಿಸಿದ್ರು. ನಿಮ್ಮ ಮತವನ್ನ ಕಾಂಗ್ರೆಸ್ಗೆ ಕೊಟ್ರೆ ಅದು ಬಿಜೆಪಿ ಹೋಗ್ತದೆ. ಈಗ ಬಿಜೆಪಿ ಅಭ್ಯರ್ಥಿಯನ್ನ ಕಾಟಾಚಾರಕ್ಕೆ ನಿಲ್ಲಿಸಿದ್ದಾರೆ. ನಮ್ಮ ಮುಸಲ್ಮಾನ್ ಬಂಧುಗಳು ಈ ಚುನಾವಣೆಯಲ್ಲಿ ಎಲಿಗಾರ್ ಅವರಿಗೆ ಆಶೀರ್ವಾದ ಮಾಡಿದ್ರೆ ಈ ಚುನಾವಣೆಯಲ್ಲಿ ಬಿಜೆಪಿಯನ್ನ ಮನೆಗೆ ಕಳಿಸಲಿಕ್ಕೆ ಅವಕಾಶ ಇದೆ. ಹಾವೇರಿಯಿಂದ ಸೀದಾ ತುಮಕೂರಿಗೆ ಬಂದ ಕುಮಾರಸ್ವಾಮಿಗೆ ಅದ್ದೂರಿ ಹೂವಿನ ಸ್ವಾಗತ ಸಿಕ್ತು. ತುಮಕೂರು ಪ್ರಚಾರ ಮುಗಿಸಿದ ಮೇಲೆ ಕುಮಾರಸ್ವಾಮಿ ಚಿತ್ರದುರ್ಗದ ಹಿರಿಯೂರಲ್ಲಿ ಜೆಡಿಎಸ್ ಅಭ್ಯರ್ಥಿ ರವೀಂದ್ರಪ್ಪ ಪರ ರೋಡ್ ಶೋ ಮಾಡಿದ್ರು. ವಿಜಯಪುರದ ಬಬಲೇಶ್ವರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಜುಗೌಡ ಪಾಟೀಲ್ ಗೂಂಡಾಗಿರಿ ಮಾಡುತ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಬಿಜೆಪಿ ಅಭ್ಯರ್ಥಿ ವಿಜುಗೌಡಗೆ ಟಿಕೆಟ್ ಘೋಷಿಸಿದಾಗ ಅಭ್ಯರ್ಥಿ ಪುತ್ರ ಸಮರ್ಥ ಗೌಡ ಗುಂಡು ಹಾರಿಸಿ ಸಂಭ್ರಮಿಸಿರೋ ವಿಡಿಯೋನ ಕಾಂಗ್ರೆಸ್ ರಿಲೀಸ್ ಮಾಡಿದೆ. ಕೈಯಲ್ಲಿ ಗನ್ ಹಿಡಿದು ಗುಂಡು ಹಾರಿಸುತ್ತಿರೋ ಈ ದೃಶ್ಯ ಬಿಹಾರ, ಪಂಜಾಬ್ನದ್ದಲ್ಲ, ಕರ್ನಾಟಕದ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಕ್ಷೇತ್ರದ್ದು. ಗಾಳಿಯಲ್ಲಿ ಗುಂಡು ಹಾರಿಸುತ್ತಿರೋ ಈ ದೈತ್ಯ ವ್ಯಕ್ತಿ ಬಬಲೇಶ್ವರದ ಬಿಜೆಪಿ ಅಭ್ಯರ್ಥಿ ವಿಜುಗೌಡ ಪಾಟೀಲ ಪುತ್ರ ಸಮರ್ಥಗೌಡ ಪಾಟೀಲ. ಅಪ್ಪನಿಗೆ ಟಿಕೆಟ್ ಸಿಕ್ಕಿದ ಖುಷಿಯನ್ನ ವಿಜುಗೌಡ ಪುತ್ರ ಆಚರಿಸಿದ ಪರಿ ಇದು. ಅಂದಹಾಗೆ ಈ ವಿಡಿಯೋ ರಿಲೀಸ್ ಮಾಡಿದ್ದು ವಿಜಯಪುರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ರಾಜು ಅಲಗುರ ಮತ್ತು ಕೆಪಿಸಿಸಿ ಪ್ರಚಾರ ಸಮಿತಿ ವಕ್ತಾರ ಸಂಗಮೇಶ್ವರ. ವಿಡಿಯೋ ರಿಲೀಸ್ ಮಾಡಿದ್ದಷ್ಟೇ ಅಲ್ಲ, ಮತದಾರರಿಗೆ ಬೆದರಿಕೆ ಹಾಕ್ತಿದ್ದಾರೆ ಅಂತಾನೂ ಆರೋಪಿಸಿದ್ರು. ಸರ್, ಇದು ಅಕ್ಷಮವಾಗಿರ್ತಕ್ಕಂಥ ಅಪರಾಧ. ಬಿಹಾರದಲ್ಲಿ ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ಪಕ್ಕದ ಬಬಲೇಶ್ವರದಲ್ಲೇ ಇದು ಆಗ್ತಾ ಇದೆ. ಈ ರೀತಿ ಭಯೋತ್ಪಾದನೆ, ಈ ಗುಂಡು ಹಾರಿಸೋದ್ರ ಮುಖಾಂತರ ಅವರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅವರು ಮತದಾರರಿಗೆ. ನಮ್ಮ ಕ್ಷೇತ್ರದ ಜನ ಸ್ವಾಭಿಮಾನಿಗಳು, ಬಬಲೇಶ್ವರ ಕ್ಷೇತ್ರದ ಜನ ಇಂಥ ಗುಂಡಾಗರ್ದಿಗೆ ಅವರು ಹೆದರ್ತಕ್ಕಂಥವ್ರಲ್ಲ. ಈ ಸಾರಿ ತೆರೆಯ ಹೊರಗೆ ಒಂದು, ತೆರೆಯ ಒಳಗೆ ಒಂದು. ತೆರೆಯ ಹಿಂದೆ ಇಂಥ ಚಟುವಟಿಕೆಗಳು, ತೆರೆಯ ಮುಂದೆ ಮೊಸಳೆ ಕಣ್ಣೀರನ್ನು ಸುರಿಸ್ತಕ್ಕಂಥದ್ದಿದೆಯಲ್ಲ, ಇದು ಬಹಳ ಅಪಾಯಕಾರಿ. ಇನ್ನು ಈ ಶಸ್ತ್ರಾಸ್ತ್ರಗಳ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಆಯೋಗದಿಂದಲೇ ಒಂದಷ್ಟು ಕ್ಲಿಯರ್ ಕಟ್ ಆದ ನಿಯಮಗಳಿದೆ. ಏನದು ಗಮನಿಸ್ತಾ ಹೋಗೋಣ. ಚುನಾವಣೆ ಹೊತ್ತಿನಲ್ಲಿ ಶಸ್ತ್ರಾಸ್ತ್ರಗಳನ್ನ ಯಾರು ಕೂಡ ಬಳಸೋ ಹಾಗಿಲ್ಲ ಅನ್ನೋ ಕ್ಲಿಯರ್ ಕಟ್ ರೂಲ್ಸ್ ಇದೆ. ಇದು ಭಾರತದ ಸಂವಿಧಾನದಲ್ಲೇ ವಿಧಿಸಿರೋ ನಿಯಮ. ಯಾಕೆ ಅಂತಂದ್ರೆ ಶಸ್ತ್ರಾಸ್ತ್ರಗಳಿದ್ರೆ ಅದಕ್ಕೆ ಪರವಾನಗಿ ಇದ್ರೆ ಎಲ್ಲವನ್ನೂ ಕೂಡ ಪೊಲೀಸರಿಗೆ ಒಪ್ಪಿಸ್ಬಿಡ್ಬೇಕು. ಯಾವ ಸಂದರ್ಭದಿಂದ ಯಾವ ಸಂದರ್ಭದವರೆಗೂ ಅಂತ ಹೇಳಿ ಚುನಾವಣಾ ಆಯೋಗ ಮೆನ್ಷನ್ ಮಾಡಿರೋದು ಆ ಒಂದು ಸಮಯಾವಧಿಯಲ್ಲಿ. ಇನ್ನು ಎಲೆಕ್ಷನ್ ಆಗೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಈ ಶಸ್ತ್ರಾಸ್ತ್ರಗಳನ್ನ ಲೈಸೆನ್ಸ್ಡ್ ವೆಪನ್ ಆದ್ರೂ ಕೂಡ ಅದನ್ನ ಬಳಸೋ ಹಾಗಿಲ್ಲ. ಮಾರ್ಚ್ 29ರಿಂದಲೇ ಅಂದ್ರೆ ಚುನಾವಣಾ ನೀತಿ ಸಂಹಿತೆ ಯಾವಾಗ್ಲಿಂದ ಜಾರಿ ಆಯ್ತು ಆಗಿನಿಂದಲೇ ಎಲ್ಲಾ ಕಡೆ ಈ ರೂಲ್ಸ್ ತಂತಾನೆ ಅಪ್ಲೈ ಆಗಿದೆ. ಕೇಂದ್ರ, ರಾಜ್ಯ ಸರ್ಕಾರ ಹಾಗೆ ಬ್ಯಾಂಕ್ ಸಂಸ್ಥೆಗಳು ಇನ್ ಕೇಸ್ ಭದ್ರತೆಗೆ ಅಂತ ಹೇಳಿ ಶಸ್ತ್ರವನ್ನ ಪಡೆದಿದ್ರೆ ಅದರ ಬಗ್ಗೆ ಸ್ಥಳೀಯ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನ ಕೊಟ್ಟಿರಬೇಕು, ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟಿರಬೇಕು. ಇನ್ ಕೇಸ್ ಎಮರ್ಜೆನ್ಸಿ ಯೂಸೇಜ್ ಅಂದ್ರೆ ತುರ್ತು ಬಳಕೆಗೆ ಬೇಕು ಅಂತಂದ್ರೂ ಕೂಡ ಪೊಲೀಸ್ ಅನುಮತಿಯನ್ನ ಪಡೆದುಕೊಳ್ಳೋದು ಚುನಾವಣಾ ಸಂದರ್ಭದಲ್ಲಿ ಕಡ್ಡಾಯ ಅನ್ನೋ ನಿಯಮ ಇದೆ. ಶಸ್ತ್ರಾಸ್ತ್ರ ಅಧಿನಿಯಮ 1959ರ ಕಲಂ 24ರಲ್ಲಿ ಈ ಬಗ್ಗೆ ಸ್ಪಷ್ಟ ಉಲ್ಲೇಖ ಇದೆ. ಇನ್ನು ಈ ನಿಯಮಗಳನ್ನ ಯಾರಾದ್ರೂ ಉಲ್ಲಂಘಿಸಿದ್ರೆ, ಈಗೇನಾಯ್ತು ವಿಜುಗೌಡ ಅವರ ಸಂದರ್ಭದಲ್ಲಿ, ಆ ರೀತಿಯಲ್ಲಿ ನಿಯಮ ಉಲ್ಲಂಘಿಸಿದ್ರೆ ಅಂಥ ವ್ಯಕ್ತಿಯನ್ನ ಬಂಧಿಸುವ ಅವಕಾಶ ಇರುತ್ತೆ. ಹಾಗೆ ಗರಿಷ್ಠ ಶಿಕ್ಷೆಯನ್ನ ನೀಡುವ ಅವಕಾಶ ಕೂಡ ಈ ಒಂದು ನಿಯಮದ ಅಡಿಯಲ್ಲಿರುತ್ತೆ. ಈಗ ಸದ್ಯಕ್ಕೆ ಈ ಪ್ರಕರಣ ಬೆಳಕಿಗೆ ಬಂದಿದ್ದು, ಇದನ್ನ ಕಾನೂನಾತ್ಮಕವಾಗಿ ಯಾವ ರೀತಿಯಲ್ಲಿ ಗಮನಿಸಲಾಗುತ್ತೆ ಅನ್ನೋ ಒಂದು ಕುತೂಹಲ ಇದ್ದೇ ಇದೆ. ಇದು ಆ ಶಸ್ತ್ರಾಸ್ತ್ರ ಬಳಕೆ ವಿಚಾರಕ್ಕಾದ ಸುದ್ದಿ ಆದ್ರೆ, ಮತ್ತೊಂದು ಕಡೆ ಭಾರತೀಯ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ ಭೂಷಣ್ ಮೇಲೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ.
ಇನ್ನು ಈ ಆರೋಪ ಹೊರಿಸಲಾಗಿದೆ ಬ್ರಿಜ್ಭೂಷಣ್ ರನ್ನ ವಜಾ ಮಾಡಿ ಅವರ ವಿರುದ್ಧ ತನಿಖೆ ನಡೆಸಿ ಅಂತ ಹೇಳಿ ಜನವರಿಯಲ್ಲಿ ಪಟ್ಟು ಹಿಡಿದಿದ್ರು ಕುಸ್ತಿಪಟುಗಳು. ಆಗ ಕ್ರೀಡಾ ಸಚಿವ ಅನುರಾಗ್ ಠಾಕೂರ್ ಕ್ರಮ ಕೈಗೊಳ್ತೀವಿ ಅನ್ನೋ ಭರವಸೆ ನೀಡಿದ್ರು. ಆದ್ರೆ ನಿನ್ನೆ ರಾತ್ರಿ ಪೊಲೀಸರು ಅಮಾನುಷವಾಗಿ ನಡೆದುಕೊಂಡ್ರು ಅಂತ ಕುಸ್ತಿಪಟುಗಳು ಕಣ್ಣೀರ್ ಹಾಕ್ತಿದ್ದಾರೆ. ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ಭೂಷಣ್ ಲೈಂಗಿಕ ಕಿರುಕುಳ ಆರೋಪ ಹೊತ್ತಿದ್ದು ಬಂಧಿಸಬೇಕು ಅಂತ ಕುಸ್ತಿಪಟುಗಳು 12 ದಿನದಿಂದ ಪ್ರತಿಭಟನೆ ಮಾಡುತ್ತಿದ್ದಾರೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಮಲಗಲು ಹೋದಾಗ ಪೊಲೀಸರು ಕಿರುಕುಳ ಕೊಟ್ಟರಂತೆ. ಕೇಂದ್ರ ಸರ್ಕಾರ ನಮ್ಮನ್ನ ಅಮಾನುಷವಾಗಿ ನಡೆಸಿಕೊಳ್ಳುತ್ತಿದೆ ಅಂತ ಎಲ್ಲಾ ಪದಕ ವಾಪಸ್ ಮಾಡ್ತೀವಿ ಅಂತಿದ್ದಾರೆ ಜಟ್ಟಿಗಳು. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತಿದೆ. ಬ್ರಿಜ್ಭೂಷಣ್ ಮೇಲೂ ಎಫ್ಐಆರ್ ದಾಖಲಾಗಿದೆ, ಆದರೂ ಬಂಧಿಸಿಲ್ಲ. ಇದರ ಮಧ್ಯೆ ರಾಷ್ಟ್ರೀಯ ಮಹಿಳಾ ಆಯೋಗದ ಮುಖ್ಯಸ್ಥೆ ಸ್ವಾತಿ ಮಲಿವಾಲ್ ಕುಸ್ತಿಪಟುಗಳನ್ನು ಭೇಟಿ ಮಾಡಿ ಮಾಹಿತಿ ಪಡೆದಿದ್ದಾರೆ. ಕುಸ್ತಿಪಟುಗಳ ಬೆಂಬಲಕ್ಕೆ ಬರ್ತಿರೋರನ್ನ ಪೊಲೀಸರು ಅಡ್ಡಗಟ್ಟಿ ವಾಪಸ್ ಕಳಿಸುತ್ತಿದ್ದು ದಿನೇ ದಿನೇ ಪರಿಸ್ಥಿತಿ ಕೈಮೀರ್ತಿದೆ. अगर ऐसा ही सम्मान है अगर मेडल का तो उस मेडल का हम क्या करेंगे? इससे अच्छा तो हम ठीक है नॉर्मल लाइफ जी लेंगे. उन मेडल को हम भारत सरकार से वापस ही लौटा देंगे. जो अवार्ड भी है, जो मेडल भी हमने जीते हैं, वो सब भी हम भारत सरकार को वापस लौटा देंगे. ಕರ್ನಾಟಕದಲ್ಲಿ ಮೀಸಲಾತಿಗಾಗಿ ಆಗಿದ್ದು ಎಲ್ರಿಗೂ ಗೊತ್ತೇ ಇದೆ ಹೋರಾಟಗಳು. ಆದ್ರೆ ಎಲ್ಲೂ ಕೂಡ ಶಾಂತಿಗೆ ಭಂಗ ಬಂದಿರಲಿಲ್ಲ. ಆದ್ರೆ ಮಣಿಪುರದಲ್ಲಿ ಮೀಸಲಾತಿ ಆಕ್ರೋಶ ಊರೂರಲ್ಲೂ ಕೂಡ ಬೆಂಕಿ ಹಚ್ಚಿಸಿದೆ. ಹಿಂಸಾಚಾರ ಸೃಷ್ಟಿಯಾಗಿದೆ. ಸಣ್ಣ ರಾಜ್ಯದಲ್ಲಾಗ್ತಾ ಇರೋ ಘಟನೆಗಳು ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ. ಯಾವ ಮಟ್ಟಿಗೆ ಅಂದ್ರೆ ಕಣ್ಣಲ್ಲಿ ಗುಂಡಿಟ್ಟು ಕೊಳ್ಳುವ ಕಠಿಣ ಆದೇಶವನ್ನ ಜಾರಿ ಮಾಡಿದೆ ಸರ್ಕಾರ. ಮಣಿಪುರದಲ್ಲಿ ಹೊತ್ತಿ ಉರಿಯುತ್ತಿದೆ. ಬಹುಸಂಖ್ಯಾತ ಮೇತೆ ಸಮುದಾಯವನ್ನ ಎಸ್ಟಿ ವರ್ಗಕ್ಕೆ ಸೇರಿಸುವುದನ್ನು ಖಂಡಿಸಿ ವ್ಯಾಪಕ ಹಿಂಸಾಚಾರ ನಡೆಸಲಾಗಿದೆ. ಕಂಡ ಮನೆಗೆ ಬೆಂಕಿ ಇಡಲಾಗಿದೆ. ಮಣಿಪುರದ 10 ಜಿಲ್ಲೆಗಳಲ್ಲಿ ಟ್ರೈಬಲ್ ಸಾಲಿಡಾರಿಟಿ ಪ್ರತಿಭಟನಾ ಮೆರವಣಿಗೆಗಳಲ್ಲಿ ಸಾವಿರಾರು ಜನ ಭಾಗವಹಿಸಿದ್ರು. ಮೆರವಣಿಗೆ ಹಿಂಸಾಚಾರಕ್ಕೆ ತಿರುಗಿದೆ. ಘಟನೆಗೆ ದಿಗ್ಭ್ರಮೆ ವ್ಯಕ್ತಪಡಿಸಿರೋ ಒಲಿಂಪಿಕ್ ಪದಕ ವಿಜೇತ ಬಾಕ್ಸರ್ ಮತ್ತು ರಾಜ್ಯಸಭಾ ಸಂಸದೆ ಮೇರಿ ಕೋಮ್ ಟ್ವೀಟ್ ಮಾಡಿದ್ದಾರೆ. ನನ್ನ ರಾಜ್ಯ ಹೊತ್ತಿ ಉರಿಯುತ್ತಿದೆ, ಮಣಿಪುರದಲ್ಲಿ ಏನು ಬೇಕಾದರೂ ಅನಾಹುತ ಆಗಬಹುದು, ಸಹಾಯ ಮಾಡಿ ಅಂತ ಪ್ರಧಾನಿ ಮೋದಿಗೆ ಮನವಿ ಮಾಡಿದ್ದಾರೆ. ये सिचुएशन अभी बहुत बुरा हाल हो रहा है. अच्छा फील नहीं कर रही हूँ एक्चुअली. बहुत बुरा फील कर रही हूँ कि सोच भी नहीं पाया ऐसे अचानक कैसे हो रहा है करके. ಸದ್ಯ ಸೇನೆ ಅಖಾಡಕ್ಕಿಳಿದಿದೆ. ಸಿಎಂ ಬೀರೇನ್ ಸಿಂಗ್ ಜೊತೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಚರ್ಚಿಸಿದ್ದಾರೆ. ಪರಿಸ್ಥಿತಿ ತಹಬದಿಗೆ ಬಂದಿದ್ದು 5 ದಿನ ಇಂಟರ್ನೆಟ್ ನಿಷೇಧಿಸಲಾಗಿದೆ. ದಿನದ ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ಕ್ವಿಕ್ ಆಗಿ ನೋಡೋಣ ಸೂಪರ್ ಸ್ಪೀಡ್ನಲ್ಲಿ. ಕೋಲಾರದ ಕೆಜಿಎಫ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಹಂಚಾಳ ಗ್ರಾಮದ ಬಳಿ ರೆಸಾರ್ಟ್ನಲ್ಲಿ 4.5 ಕೋಟಿ ಹಣವನ್ನ ಸೀಸ್ ಮಾಡಿದ್ದಾರೆ. ಬಂಗಾರಪೇಟೆ ಕ್ಷೇತ್ರದ ಪಂಚಾಯಿತಿ ಬೂತ್ವಾರು ಹೆಸರು ಬರೆದು ಹಣವನ್ನ ಬೇರ್ಪಡಿಸಲಾಗಿತ್ತು. ಕೋಲಾರ ಬಿಜೆಪಿ ಅಭ್ಯರ್ಥಿ ವರ್ತೂರು ಪ್ರಕಾಶ್ಗೆ ಬಂಧನದ ವಾರೆಂಟ್ ಜಾರಿಯಾಗಿದೆ. 14 ವರ್ಷಗಳ ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆನೇಕಲ್ ಜೆಎಂಎಫ್ಸಿ ನ್ಯಾಯಾಲಯ ವರ್ತೂರ್ ಅವರನ್ನ ಮೇ 10ರ ಒಳಗೆ ಬಂಧಿಸುವಂತೆ ಆದೇಶ ನೀಡಿದೆ. ಇತ್ತ ಚಿಂತಾಮಣಿ ಜೆಡಿಎಸ್ ಅಭ್ಯರ್ಥಿ ಜೆಕೆ ಕೃಷ್ಣಾರೆಡ್ಡಿ ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಇದರ ಮಧ್ಯೆ ಕೃಷ್ಣಾರೆಡ್ಡಿ ಮತದಾರರಿಗೆ ಹಣ ನೀಡಿದ್ದಾರೆ ಅನ್ನೋ ಫೋಟೋ ಹರಿದಾಡ್ತಾ ಇದೆ. ಆದ್ರೆ ಬೆಂಬಲಿಗರೇ ಪ್ರಚಾರಕ್ಕೆ ಬಳಸಿಕೊಳ್ಳುವಂತೆ ಕೃಷ್ಣಾರೆಡ್ಡಿ ಹಣ ನೀಡಿದ್ದಾರೆ ಅಂತ ಜೆಡಿಎಸ್ ಹೇಳ್ತಾ ಇದೆ. ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ ಸಂಬಂಧ ಇಬ್ಬರು ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ತುಫೈಲ್ ಹಾಗೂ ಮೊಹಮ್ಮದ್ ಜಬೀರ್ ವಿರುದ್ಧ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಪೂರಕ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ.